ವೆಯ್ಟ್ ಎಂಥ ಗುಡ್ ನ್ಯೂಸ್ ಹೇಳ್ತಿದ್ದೀನಿ ಗೊತ್ತಾ? ನಿಮ್ಮ ಲೈಫಲ್ಲಿ ನಿಮ್ಗೆ ಕೇಳುವಂಥ ಗುಡ್ ನ್ಯೂಸ್ ಇದು. ಯಾವುದೇ ಕಾರಣಕ್ಕೂ ಸ್ಕೋರ್ ಮಾಡಬೇಡಿ, ಕೇಳಿಸ್ಕೊಳ್ಳಿ. ಇದನ್ನು 10 ಜನಕ್ಕಲ್ಲ 1000 ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಇದರಲ್ಲಿರೋ ಇನ್ಫಾರ್ಮೇಷನ್ನು ಯಾರಿಗೂ ಗೊತ್ತಿಲ್ಲಾರ್ದು ಇನ್ಫಾರ್ಮೇಷನ್. ಎಂಥ ಇನ್ಫಾರ್ಮೇಷನ್ ಅಂದರೆ, ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿ, ನಿಮ್ಮಲ್ಲಿರುವಂಥ ಡಿಸೈನ್ಸರ್, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಗಳು, ಅದಕ್ಕೆ ಬೇಕಾಗಿರೋವಂಥ ವ್ಯಕ್ತಿಗಳನ್ನ ಅವ್ರು ಹುಡುಕ್ತಾ ಇದ್ದಾರೆ. ಅದು ಎಲ್ಲಿ ಅಂತ ಗೊತ್ತಾಯ್ತಲ್ಲ ನಾನು ಹಾಕಿರೋ ಪೋಸ್ಟಲ್ಲಿ. ಪ್ಲೀಸ್ ಇದನ್ನು 100 ಜನಕ್ಕೆ ಶೇರ್ ಅಲ್ಲ 1000 ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ನನ್ನಿಂದ ಅಂತಲ್ಲ, ಎಲ್ಲರಿಂದನೂ ಇದನ್ನು ಶೇರ್ ಆಗಬೇಕು. ಯಾಕಂದರೆ ಇಂಥವು ಐಡಿಯಾ ಯಾರಿಗೂ ಉಳಿಯಲ್ಲ ಗುರು. ಯಾಕಂದರೆ ಜನಗಳಿಗೆ ತಲುಪಬೇಕು ಇಂಥ ವಿಷಯಗಳು. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಟಿ ವಿ ಎಸ್ ಕಂಪ್ನಿ ಎಂಪ್ಲಾಯಿನೂ ಅಲ್ಲ, ಟಿ ವಿ ಎಸ್ ಕಂಪ್ನಿ ಬೈಕ್ ನನ್ನ ಹತ್ರ ಇಲ್ಲ. ಬಟ್ ಅವರು ಹುಡುಕ್ತಾ ಇರೋ ಟ್ಯಾಲೆಂಟ್ಗಳು, ಅವ್ರಿಗೆ ಬೇಕಾಗಿರೋದಂಥ ವ್ಯಕ್ತಿಗಳು ಮತ್ತು ಅವ್ರಿಗೆ ಐಡಿಯಾ ಕೊಡುವಂಥ ವ್ಯಕ್ತಿಗಳು, ಅವ್ರಿಗೋಸ್ಕರ ಮಾಡುವಂಥ ಕೆಲಸಗಾರ ಬೇಕು. ಅದಕ್ಕೆ ಸಾವಿರಾರು ಜನ ಹುಡುಕ್ತಾ ಇದ್ದಾರೆ. ಅಲ್ಲಿ ಒಳ್ಳೆ ಐಡಿಯಾ ಇತ್ತಂತಂದರೆ ಗ್ಯಾರಂಟಿಗಳು ಲೈಫಲ್ಲಿ ಒಳ್ಳೆ ಮೂವ್ ಆಗುತ್ತೆ ಅವ್ರ ಲೈಫು. ಯಾಕಂದರೆ ಎಷ್ಟೋ ಜನಕ್ಕೆ ಹತ್ರ ಐಡಿಯಾಸ್ ಇದ್ದಾವೆ, ಬಟ್ ಅದನ್ನು ಯಾವ ಥರ ತೋರಿಸ್ಬೇಕನ್ನೋದು ಗೊತ್ತಿಲ್ಲ, ಯಾವ ಥರ ಹೇಳ್ಕೊಬೇಕನ್ನೋದು ಗೊತ್ತಿಲ್ಲ, ಯಾರ ಹತ್ರ ಹೇಳ್ಬೇಕಂತನೋದು ಗೊತ್ತಿಲ್ಲ ಮೇಯ್ನ್. ಪ್ಲೀಸ್ ಇದನ್ನು ಮಾತ್ರ ಮಿಸ್ ಮಾಡಿಬಿಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಶೇರ್ ಮಾಡಿ, ನನ್ನ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಬಟ್ ಲೈಕ್ ಮಾಡ್ತೀರಲ್ಲ ಗೊತ್ತಿಲ್ಲ. ಇದು ಮಾತ್ರ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಹೋಗ್ಬೇಕಿದು. ಯಾಕಂದರೆ ಇದು ಒಳ್ಳೆ ಪ್ರೋಗ್ರಾಮು, ಜನಗಳಿಗೆ ಗೊತ್ತಾಗಬೇಕು. ಇಂಥ ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಜನಗಳಿಗೆ ನಾವು ಸಪೋರ್ಟ್ ಮಾಡಬೇಕು. ನಾನು ಇವತ್ತೇ ಹೇಳ್ತಾಯಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಟಿ ವಿ ಎಸ್ ಇವರು ಗೊತ್ತಿಲ್ಲ ನನಗೆ ಎಂಪ್ಲಾಯ್ಗಳು. ಬಟ್ ಇದು ಮಾಡ್ತಿರೋ ಕಾನ್ಸೆಪ್ಟ್ ಇದ್ದಾರಲ್ಲ, ಯಾರಿಗೆ ಈ ಐಡಿಯಾ ಉಳಿತೋ ಗೊತ್ತಿಲ್ಲ, ಅವ್ರಿಗಂತೂ ಸೆಲೆಕ್ಟ್ ಗುರು, ಸೆಲೆಕ್ಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು.